ನಮಸ್ಕಾರ ವೀಕ್ಷಕರೇ, ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮುಖಾಂತರ ಹಣವನ್ನು ಸಂಪಾದನೆ ಮಾಡೋದು ಹೇಗೆ, ಸಂಪಾದಿಸಿದ ಹಣವನ್ನು ಯಾವ ರೀತಿ ಉಳಿಸಿ ಮತ್ತಷ್ಟು ಹೆಚ್ಚು ಮಾಡ್ಕೊಂಡು ಹೋಗಬಹುದು, ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮ ಹಿಂದಿನ ಕರ್ಮಗಳು ಯಾವ ರೀತಿ ಕಾರಣವಾಗಿರುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಕೆಲವೊಂದು ಸುಲಭ ಉಪಾಯಗಳ ಮುಖಾಂತರ ಬದಲಾಯಿಸಿಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಬರ್ತಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ವಿಶೇಷ ಮಾಹಿತಿಗಳನ್ನು ಹೊತ್ತು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀವಿ. ಹಾಗಾದ್ರೆ ಮತ್ಯಾಕ್ತಡ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಕರ್ಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಮ್ಮ ಜೀವನವನ್ನು ನಾವು ಬದಲಾಯಿಸಿ ಉತ್ತಮ ಮಾರ್ಗದಲ್ಲಿ ನಾವು ಒಂದು ಒಳ್ಳೆ ಜೀವನವನ್ನು ನಡೆಸಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನ ಕೊಡಲಿದ್ದಾರೆ. ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದಿರುವ ಹಾಗೆ ಲಕ್ಷಾಂತರ ಜನರ ಹಣದ ಸಮಸ್ಯೆಯನ್ನ ಪರಿಹರಿಸಿ ಅವರಿಗೆ ಒಂದು ಉತ್ತಮ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಹಲವಾರು ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ಹಾಗೆ ನಿಮ್ಮ ಪುಸ್ತಕಗಳ ಮುಖಾಂತರ ಜನರಿಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡ್ತಿದ್ದೀರಿ. ಅಂದರೆ ಒಂದು ಹಣವನ್ನು ಸಂಪಾದನೆ ಮಾಡೋದು ಹೇಗೆ, ಗಳಿಸಿರುವಂತಹ ಹಣ ಉಳಿಸ್ಕೊಂಡು ಹೋಗೋದು ಹೇಗೆ, ಸಾಕಷ್ಟು ಕಷ್ಟಗಳು ಬಂದಾಗ ಯಾವ ಒಂದು ವಿಚಾರದಲ್ಲಿ ನಾವು ನೋವು ಪಡ್ತಾ ಇದ್ದೀವಿ ಅದನ್ನು ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಈಗ ಸಾಮಾನ್ಯವಾಗಿ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಏನೇ ಆದರೂ ಕೂಡ ಸಮಾಧಾನದ ಮಾತದು, ಅಂದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಮಾತು ಹೇಳ್ತಿರ್ತಾರೆ. ಬಟ್ ಒಂದೊಂದ್ಸಲ ಸಿಚುವೇಶನ್ ಹೆಂಗಿರುತ್ತೆ ಅಂತಂದರೆ, ಅವ್ರ ಮನೇಲಿ ಏನೋ ಒಂದು ಸಾವಾಗ್ಬಿಟ್ಟಿರುತ್ತೆ ಅಥವಾ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ, ಸಾಕಷ್ಟು ದುಃಖದಲ್ಲಿರ್ತಾರೆ, ಏನೇ ಮಾಡಿದ್ರೂ ಕಷ್ಟ ಪರಿಹಾರ ಆಗೋದಿಲ್ಲ. ಆಗ್ತಿರುವಂತಹ ಬೆಳವಣಿಗೆಗಳಿಗೂ ಅವರ ಜೀವನ ಸಾಕ್ತಿರುವಂತಹ ಹಾದಿಗೂ ಈ ಮಾತಿಗೂ ಒಂದು ರೀತಿ ಅರ್ಥನೇ ಇರೋದಿಲ್ಲ. ಬಟ್ ನೀವು ಹೇಳ್ತಾ ಇರ್ತೀರಿ ಎಲ್ಲದೂ ಕೂಡ ಒಳ್ಳೆಯದಕ್ಕೆ ಆಗೋದು, ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂತ. ಹಾಗಿದ್ದಾಗಲೂ ಕೂಡ ಈ ರೀತಿಯಾದಂಥ ಒಂದು ಸಿಚುವೇಶನ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂತ? ವೆಲ್, ಎಷ್ಟು ಸಾಂದರ್ಭಿಕವಾಗಿ ಸತ್ಯವಾಗಿದೆ ನೋಡಿ ನಿಮ್ಮ ಪ್ರಶ್ನೆ ಅನ್ನುವಂಥದ್ದು. ಎಲ್ಲ ಕಷ್ಟದಲ್ಲಿರೋರು ಈ ಪ್ರಶ್ನೆ ಡೆಫಿನೆಟಾಗಿ ಒಂದು ಸಲ ಅವ್ರ ಮನಸ್ಸಲ್ಲಿ ಅನಿಸಿರುತ್ತೆ, ಇದ್ಯಾಕಪ್ಪ ಇದು, ಬಟ್ ಆದರೂ ಇದು ಒಳ್ಳೆಯದು ಅಂತ ಹೇಗೆ ಅಂದ್ಕೊಳ್ಳೋದು ಅನ್ನೋದಿರುತ್ತೆ. ಸೊ ಏನಿವೆ ಅದಕ್ಕೆ ಉತ್ತರ ಸಿಗುತ್ತೆ ಇವತ್ತು. ಒಂದು ಕೋಟ್ ಇದೆ, ತುಂಬ ಚೆನ್ನಾಗಿದೆ, ಇದನ್ನು ನಾನು ಹೇಳಬೇಕು ಅದಕ್ಕೆ ಮುಂಚೆ ಅಂದ್ಕೊಂಡೆ. ಬೇವು ಫಲವಾಗುವುದು ಸೇವಿಸಲು ಯೋಗ್ಯವೇ, ಬೇವು ಫಲವಾಗುವುದು ಸೇವಿಸಲು ಯೋಗ್ಯವೇ, ಗಾವಿಲನ ದನವು ಘನವಾಗಿ ಬಚ್ಚಿಟ್ಟ ಟಾವೀಲೆ ಪೋಕು ಸರ್ವಜ್ಞ. ಅಂತಂದರೆ ಬೇವಿನ ಫಲ ಹಣ್ಣಾದರೂ ಅದನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲ, ಕಹಿ ಇರುತ್ತೆ. ಅಂತೆಯೇ ಮೂರ್ಖನ ಬಳಿ ಇರುವ ಹಣವು ಬಳಕೆಗೆ ಬಾರಲಾರದು, ಅದರ ಬದಲು ಅವನು ಉದಿಗಿಟ್ಟ ಜಾಗದಲ್ಲಿಯೇ ನಾಶವಾಗುವುದು ಅಂತಿದೆ. ಸೊ ದಯವಿಟ್ಟು ಹಣವನ್ನು ಜೋಪಾನ ಮಾಡಬೇಕು ಅಂತ ಹೇಳ್ತೇನೆ. ಹಾಗಾಗಿ ನಾವು ಜೋಪಾನ ಮಾಡೋದ್ರ ಜೊತೆ ಖರ್ಚು ಮಾಡೋದಕ್ಕೂ ಗೊತ್ತಿರಬೇಕು. ಸನ್ಮಾರ್ಗಗಳಿಗೆ, ಒಳ್ಳೆಯದಕ್ಕೆ ಎಷ್ಟು ಖರ್ಚು ಮಾಡ್ತೇವೋ ಅಷ್ಟು ಹಣ ನಮಗೆ ಮತ್ತೆ ಬರುತ್ತೆ. ಅಷ್ಟೇ ಅಲ್ಲ, ಎಷ್ಟು ಕೊಡ್ತೀವೋ ಅದಕ್ಕಿಂತ ಹೆಚ್ಚು ದುಪ್ಪಟ್ಟಾಗಿ ಬರುತ್ತೆ. ಎಷ್ಟೋ ಜನ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಒಳ್ಳೆಯದಕ್ಕೆ ಖರ್ಚು ಮಾಡಬೇಕು. ಆ ಒಳ್ಳೆಯಗಳು ಯಾವುದು ನಾವು ವರ್ಕ್ಶಾಪಲ್ಲಿ ಹೇಳ್ತೇನೆ, ಹಾಗೆಯೇ ನನ್ನ ಹತ್ರ ಬಂದವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಒಳ್ಳೆಯದಕ್ಕೆ ದಯವಿಟ್ಟು ಖರ್ಚು ಮಾಡಿ. ಓಕೆ ಮೇಡಮ್, ಕ್ವೆಶನ್ ಕೇಳಿದ್ರು, ಯಾಕೆ ಆಗೋದೆಲ್ಲ ಒಳ್ಳೆಯದು ಅಂತ ಹೇಗೆ ಅಂದ್ಕೊಳ್ಳೋದು, ಯಾವುದೋ ಸಾವಾಗ್ಬಿಟ್ಟಿರುತ್ತೆ ಅಥವಾ ಯಾರೋ ICU ಅಡ್ಮಿಂಟ್ ಆಗಿರ್ತಾರೆ ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು, ಮನೆಯಲ್ಲಿ ಜಗಳಗಳಾಗ್ತಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳಾಗಿರ್ಬೋದು, ಎಲ್ಲ ಲಿಟಿಗೇಷನ್ ಇರುತ್ತೆ, ಏನೇನೋ ದುಃಖಗಳು, ಬಟ್ ಆದರೂ ಒಳ್ಳೆಯದು ಅಂತ ಹೇಗಪ್ಪ ಅಂದ್ಕೊಳ್ಳೋದು? ಓಕೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಉದಾಹರಣೆಗೆ, ಸಪೋಸು ನೀವು ಅಥವಾ ನಾನು ಅಥವಾ ಮೇಡಮು ಮರ್ಡ್ರ್ ಮಾಡಿಬಿಟ್ಟಿರ್ತೀವಿ ಅಂದ್ಕೊಳ್ಳೋಣ. ಇದು ಎಕ್ಸಾಂಪಲ್ಗಷ್ಟೇ ಅಪ್ಪ, ಈ ಪದ ಬಳಕೆಯೂ ನನಗೆ ಕಷ್ಟ ಆಗ್ತಿದೆ ಬಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಮರ್ಡರ್ ಮಾಡಿಬಿಟ್ಟಿದ್ದೀವಿ, ನಮಗೆ ಜೈಲು ಶಿಕ್ಷೆ ಆಗಿದೆ, ಸೆಂಟ್ರಲ್ ಜೈಲ್ ಪರಪ್ಪನಗರ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂದ್ಕೊಳ್ಳೋಣ.
ಒಂದು 6 ತಿಂಗಳಾದಮೇಲೆ ಸಡನ್ನಾಗಿ ಮಲಗಿರ್ತೇವೆ, ಬೆಳಗ್ಗೆ ಎದ್ದೇಳೋವಷ್ಟೊತ್ತಿಗೆ ಈ ಜ್ಞಾಪಕ ಶಕ್ತಿ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಲೂ ಗೊತ್ತಿಲ್ಲ, ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೂ ಸೆಂಟ್ರಲ್ ಜೈಲಲ್ಲಿ ಇದ್ದೀನಿ. ಈಗ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ ನನ್ನನ್ನು ನಾನೇ, ಯಾಕಿದು ನನಗೆ, ನಾನು ಏನು ಮಾಡಿದೆ, ನಾನು ಏನು ಕೆಟ್ಟದ್ದೇ ಮಾಡಿದ್ದು ನನಗೆ ಗೊತ್ತಿಲ್ವಲ್ಲ. ಆಮೇಲೆ ಇನ್ನೊಂದು ಆಗ್ಬಿಟ್ಟಿದೆ, ಈಗ ಜ್ಞಾಪಕ ಶಕ್ತಿ ಹೊರಟೋಗಿದೆ, ಈಗ ತುಂಬ ಒಳ್ಳೆಯವನಾಗ್ಬಿಟ್ಟಿದ್ದೀನಿ. ಈಗ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ, ಚೆನ್ನಾಗಿದ್ದೀನಿ, ಭಕ್ತಿ ಜಾಸ್ತಿ, ಪ್ರಾರ್ಥನೆ ಮಾಡ್ತೀನಿ. ಜೈಲಲ್ಲಿ ಬೆಸ್ಟ್ ಪ್ರಿಸ್ನರ್ ಅಂತ ಏನಾದರೂ ಇದ್ದರೆ, ಕೈದಿ ಇದ್ದರೆ ಅದು ನಾನೇ. ಬಟ್ ಅದು ನನಗೆ ಯೋಚನೆ ಇರುತ್ತೆ ಈಗ, ಅಯ್ಯೋ ಇಷ್ಟು ಒಳ್ಳೆಯವನಾಗಿದ್ದೀನಲ್ಲ ನಾನು, ಆದರೂ ಯಾಕೆ ಇಲ್ಲಿ ಪರಪ್ನಗರ ಜೈಲಲ್ಲಿದ್ದೀನಿ ನಾನು ಅಂತ ನನಗೆ ನಾನೇ ಪ್ರಶ್ನೆ ಮಾಡ್ಕೊಳ್ತೀನಿ. ಆದರೆ ಆ ಜೈಲರ್ಗೆ ಗೊತ್ತು, ಅಥವಾ ನ್ಯಾಯಾಂಗಕ್ಕೆ ಗೊತ್ತು ನಾನು ಮಾಡಿರೋ ಕೃತ್ಯ ಏನು ಅಂತಂತೇಳಿ. ಜಸ್ಟ್ ಬಿಕಾಸ್ ನಾನು ಮರ್ತೋಗಿದ್ದೀನಿ, ಅಥವಾ ಜ್ಞಾನ ಇಲ್ಲ, ಅಥವಾ ನನಗೆ ಜ್ಞಾಪಕ ಇಲ್ಲ ಅನ್ನೋ ಕಾರಣಕ್ಕೆ ನಾನು ತಪ್ಪೇ ಮಾಡಿಲ್ಲ ಅಂದ್ಕೊಳ್ಳೋದು ದೊಡ್ಡ ತಪ್ಪು ತಾನೇ. ನಾವು ಈ ಭೂಲೋಕಕ್ಕೆ ಬಂದಿದ್ದೀವಿ, ಇದನ್ನೊಂದು ಜೈಲು ಅಂದ್ಕೊಳ್ಳೋಣ ಎಕ್ಸಾಂಪಲ್ಗೆ. ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ಈ ಜೈಲಲ್ಲಿ ಬಂದು ಅನುಭವಿಸ್ತಿದ್ದೀನಿ. ಇವಾಗ ನನಗದು ಜ್ಞಾಪಕ ಇಲ್ಲ ಹಿಂದೆ ಏನು ಮಾಡಿದ್ದೀನಿ ಅಂತಂತೇಳಿ. ಬಟ್ ಈಗ ನಾನು ಕ್ವೆಶ್ಚನ್ ಮಾಡ್ತೀನಿ ದೇವ್ರನ್ನ, ಏನು ಪೂಜೆ ಮಾಡಿದ್ರು ಇಷ್ಟೇ ಬಿಡಯ್ಯ, ಏನು ಮಾಡಿದ್ರು ಇದೇ ಕರ್ಮ ನಂದು ಅಂತೇಳಿ. ಅಲ್ಲ ಸ್ವಾಮಿ, ಸುಮ್ಮನೆ ಯಾವುದೂ ಆಗಲ್ಲ ರೀ ಭೂಲೋಕದಲ್ಲಿ, ಈ ಪ್ರಪಂಚದಲ್ಲಿ ಯಾವುದೂ ಸುಮ್ಮನೆ ಸೃಷ್ಟಿ ಆಗಲಿಲ್ಲ. ಅಂತಂತಂದರೆ ಈ ಕಷ್ಟಗಳಾಗ್ಬೋದು ಅಥವಾ ಈ ಸುಖಗಳಾಗ್ಬೋದು, ಇವು ಸುಮ್ಮನೆ ಸೃಷ್ಟಿ ಆಗಿಬಿಟ್ಟಿರುತ್ತಾ? ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀರಾಮ ಹೇಳ್ತಾನೆ, ಶ್ರೀಕೃಷ್ಣ ಹೇಳ್ತಾರೆ, ಶಿವ ಹೇಳ್ತಾರೆ, ಬಂದಿದ್ದನ್ನು ಬಂದ ಹಾಗೆ ಯಾರು ಸ್ವೀಕರಿಸ್ತಾರೋ ಅವನು ಸತ್ಯಲೋಕಕ್ಕೆ ಬೇಗ ಹೊರಟೋಗ್ತಾನೆ. ಯಾರು ಬಂದಿದ್ದನ್ನು ಹೇಗೋ ಬಂದುಬಿಟ್ಟಿದೆ, ಹೇಗೋ ಆಗೋಗಿದೆ, ಯು ಡೋಂಟ್ ಹ್ಯಾವ್ ಚಾಯ್ಸ್ ಟು ಆಲ್ಟರ್ ಇಟ್. ಸಪೋಸ್ ನಾನೀಗ ಒಂದು ಮ್ಯಾನ್, ಐ ಆಮ್ ಅ ಮ್ಯಾನ್. ಎಷ್ಟು ಭಕ್ತಿಯಿಂದ ಬೇಡ್ಕೊಂಡ್ರು ದೇವ್ರನ್ನ, ನಾನೊಂದು ವುಮನ್ ಆಗಲಿಕ್ಕಾಗಲ್ಲ. ಆ ವುಮನ್ ಕಾಂಟ್ ಬಿಕಮ್ ಅ ಮ್ಯಾನ್. ಐ ಆಮ್ ಸೇ ನಂದು ಏಜ್ ಬಂದು ಒಂದು ಸಪೋಸ್ ಎಕ್ಸಾಂಪಲ್ಗೆ ಒಂದು 20 ಇಯರ್ಸೋ 30 ಇಯರ್ಸೋ ಅಂದ್ಕೊಳ್ಳೋಣ. ಎಷ್ಟು ಪ್ರಾರ್ಥನೆ ಮಾಡಿದ್ರು, ಏನು ಭಕ್ತಿ, ಏನು ಪೂಜೆ ಮಾಡಿದ್ರು, ನಾನು 10 ವರ್ಷಕ್ಕೆ ಮತ್ತೆ ಹೋಗ್ಲಿಕ್ಕಾಗಲ್ಲ. ವಾಟ್ ಕಾಂಟ್ ಬಿ ಚೇಂಜ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ನೋ, ಸಿ ಮೈ ಕಲರ್ ಕ್ಯಾನಾಟ್ ಬಿ ಚೇಂಜ್ ನೌ, ಲೆಟ್ ಮಿ ಅಕ್ಸೆಪ್ಟ್ ಇಟ್. ನನ್ನ ಹೈಟ್ ಚೇಂಜ್ ಮಾಡಲಿಕ್ಕೆ ನನ್ನ ಕೈಯಲ್ಲಿಲ್ಲ, ಲೆಟ್ ಮಿ ಅಕ್ಸೆಪ್ಟ್ ಇಟ್. ನನ್ನ ತಂದೆ ತಾಯಿನ ನಾನು ಚೇಂಜ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಹೇಳುವಂಥದ್ದು, ಕರ್ಮ ಪುಣ್ಯ ಫಲವಾಗಿ ಕೆಲವೆಲ್ಲ ಸಿಕ್ಕುತ್ತೆ. ಈಗ ನನ್ನ ಮಕ್ಕಳಿದ್ದಾರಪ್ಪ, ಐ ಡಿಂಟ್ ಡಿಸೈನ್ ದೆಮ್. ನನ್ನ ಮಕ್ಕಳು ನಾನು ಡಿಸೈನ್ ಮಾಡಿ, ನಿಮ್ಮ ಮಕ್ಕಳು ನೀವು ಡಿಸೈನ್ ಮಾಡಿದ್ದೀರಾ? ಯು ನೆವರ್ ಡಿಸೈನ್ಡ್ ಇಟ್. ನೀವ್ಯಾಕೆ ಇಲ್ಲೇ ಹುಟ್ಟಬೇಕು ಕರ್ನಾಟಕದಲ್ಲಿ? ನೀವ್ಯಾಕೆ ಮಂಗಳೂರಲ್ಲೇ ಹುಟ್ಟಬೇಕು, ಅಥವಾ ಬೆಂಗಳೂರಲ್ಲೇ ಹುಟ್ಟಬೇಕು, ಮೈಸೂರಲ್ಲೇ, ಅಥವಾ ಹುಬ್ಳಿಯಲ್ಲೋ, ಧಾರವಾಡದಲ್ಲೋ, ಗುಲ್ಬರ್ಗದಲ್ಲೋ, ಅಥವಾ ನೀವೆಲ್ಲೋ ಅಮೇರಿಕದಲ್ಲಿ? ಯಾಕೆ ಅಲ್ಲೇ ಹುಟ್ಟಬೇಕು? ಯಾಕೆ ಇವರಿವರೇ ನಿಮ್ಮ ಸಂಬಂಧಿಕರಾಗಬೇಕು? ಇವರಿವರೇ ಯಾಕೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ? ಯಾಕಿದೆಲ್ಲ? ನಾನು ಎವ್ರಿಥಿಂಗ್ ಈಸ್ ಇನ್ ಪರ್ಫೆಕ್ಟ್ ಆರ್ಡರ್, ನಥಿಂಗ್ ಈಸ್ ಡಿಸಾರ್ಡರ್. ಸೊ ಹಾಗಾಗಿ ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಟ್ರೈ ಟು ಆಕ್ಸೆಪ್ಟ್ ಆ್ಯಸ್ ದೇ ಆರ್. ದಿಸ್ ಇಸ್ ದ ಫಸ್ಟ್ ರಿಯಲೈಸೇಷನ್ ಫಾರ್ ಎನ್ಲೈಟನ್ಮೆಂಟ್. ನಾವು ಸುಖ, ಶಾಂತಿ, ನೆಮ್ಮದಿಗೆ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಅದು ಹೇಗೆ ಬರುತ್ತೋ ಅದು ಗ್ರೇಸ್ಫುಲ್ಲಾಗಿ ತೆಗೆದುಕೊಳ್ಬೇಕು. ಇದು ನನಗೆ ಐ ಡೋಂಟ್ ನೋ ಇದು ಏನು ವರನೋ, ಅಥವಾ ನನ್ನ ತಂದೆ ತಾಯಿ ಮಾಡಿದ್ದ ಅದೃಷ್ಟನೋ, ಅಥವಾ ನನಗೆ ಸಿಗಬೇಕಾಗಿರೋ ಪುಣ್ಯನೋ ಗೊತ್ತಿಲ್ಲ. ಅದು ಏನೇ ಆಗಲಿ, ಇನ್ನಿವತ್ತಿಗೆ ನಾನು ಅದನ್ನು ದೊಡ್ಡದಾಗಿ ತೆಗೆದುಕೊಂಡು ಏನೋ ದುಃಖ ಮಾಡಿಕೊಂಡು, ಐ ಸೀರಿಯಸ್ಲಿ ಡೋಂಟ್ ನೋ ಮೇಡಮ್. ನನಗೆ ಕೋಪ ಮಾಡ್ಕೊಳ್ಳೋಕೆ ಬರೋಲ್ಲ ಮೇಡಮ್. ಫ್ರ್ಯಾಂಕ್ಲಿ ನನಗೆ ದ್ವೇಷ ಮಾಡೋದಕ್ಕೆ ಬರೋದಿಲ್ಲ, ಅಥವಾ ದ್ವೇಷನ ಸಾಧಿಸೋದಕ್ಕೆ ಗೊತ್ತಿಲ್ಲ. ಅಥವಾ ಯಾರಾದರೂ ಹೊಡೆದ್ರೆ ನಾನು ಹೊಡಿಬೇಕು ಅಂತ ನನಗನ್ಸಲ್ಲ, ಬೈದರೆ ಬೈಬೇಕು ಅಂತ ಅನಿಸಲ್ಲ, ಹಾಳಾಗೋಗಲಿ ಅಂತ ಐ ನೆವರ್ ಥಾಟ್ ಅಬೌಟ್ ಇನ್ ಮೈ ಲೈಫ್. ನನಗದು ಬರಲೇ ಇಲ್ಲ. ಐ ಡೋಂಟ್ ನೋ, ಐ ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಫ್ರ್ಯಾಂಕ್ಲಿ, ಯು ಟೆಸ್ಟ್ ಮೀ ಆ್ಯಂಡ್ ದೋಸ್ ಆರ್ ಎಕ್ಸ್ಪೀರಿಯನ್ಸ್ಡ್ ಅರೌಂಡ್ ಮೀ, ಐ ಸೀರಿಯಸ್ಲಿ ಡೋಂಟ್ ನೋ. ಅದು ದೇವರ ಕ್ವಾಲಿಟಿ, ಅದು ಫಾರ್ಗಿವಿಂಗ್ ಆ್ಯಂಡ್ ಫಾರ್ಗೆಟಿಂಗ್ ಆ್ಯಂಡ್ ಲವಿಂಗ್ ಅನ್ಕಂಡೀಷ್ನಲಿ. ದಟ್ಸ್ ಅ ಗ್ರೇಟ್ ಕ್ವಾಲಿಟಿ. ಸೊ ಅದನ್ನು ನಾವು ತೆಗೆದುಕೊಳ್ಬೇಕು. ಹಾಗಾಗಿ ಬಂದಿದ್ದೆಲ್ಲವನ್ನು ಸಮಚಿತ್ತದಲ್ಲಿ ತೆಗೆದುಕೊಳ್ಳುವಂಥದ್ದು ಅದು ದೇವರ ಗುಣ, ಯೂನಿವರ್ಸ್ನ ಗುಣ, ವಿಶ್ವದ ಗುಣ. ಅದನ್ನು ನಾವು ಅಳವಡಿಸ್ಕೊಂಡಾಗ ಯಾವ ಕಷ್ಟನೋ ಕಷ್ಟ ಅಂತ ಸೀರಿಯಸ್ಸಾಗಿ ಅನಿಸಲ್ಲ. ಒಂದಂತೂ ಗೊತ್ತಿರಲಿ, ನೀವು ಒಳ್ಳೆ ಚೆಫ್ ಆಗಿರ್ಬೋದು,
ನೀವು ಒಳ್ಳೆ ಏನೋ ಭಟ್ಟ ಸೂಪರ್ ಅಡುಗೆ ಮಾಡ್ತೀರಾ, ಮೇಡಮ್ ಚೆನ್ನಾಗಿ ಮಾಡಲ್ಲ ಅಂದ್ಕೊಳ್ಳೋಣ, ನನಗೂ ಮಾಡೋಕ್ಕೆ ಬರಲ್ಲ ಅಂದ್ಕೊಳ್ಳೋಣ. ಬಟ್ ಒಂದು ವೇಳೆ ನಾವೇನಾದರೂ ದೋಸೆ ಮಾಡೋಕ್ಕೆ ಹೋದರೆ ನೀವು ಒಳ್ಳೆ ಭಟ್ರಾಗಿದ್ದೀರ ಅಂತೇಳಿ ದೋಸೆ ತೂತು ಬೀಳದೇ ಇರಲ್ಲ. ಎಲ್ಲಾದರೂ ಆ ರೀತಿ ಇದೆಯಾ ಮೇಡಮ್? ದೋಸೆ ಎಲ್ಲ ಕಡೆ ತೂತು ಬೀಳ್ತಿದೆಯಾ? ನಿಮ್ಮ ಮನೆಯಲ್ಲೂ ಬೀಳ್ತಾ ಇದೆಯಲ್ಲ? ಹಾಂ, ಇದೆ. ಈ ಭೂಲೋಕದಲ್ಲಿ ಯಾರೇ ಬದುಕಿ ಇಲ್ಲಿ ಬಂದಿರಲಿ, ಅದು ಶ್ರೀರಾಮನಾದರೂ, ಶ್ರೀಕೃಷ್ಣನಾದರೂ, ಅದು ಜೀಸಸ್ ಆದರೂ, ಅದು ಅಲ್ಲ ಆದರೂ, ಅದು ಯಾರೇ ಆದರೂ, ಎಲ್ಲರಿಗೂ ಈ ನಿಯಮ ಸೇಮ್. It doesn't change at all one bit. Everybody have to go through this process. Not just human beings. ಈ ಸಕಲ ಜೀವರಾಶಿಗಳಿಗೂ ಇದು ಅನ್ವಯ. ಸೊ ಹಾಗಾಗಿ ಟೇಕ್ ಇಟ್ ಗ್ರೇಸ್ಫುಲಿ, ಬಿಕಾಸ್ ಯು ಕಾಂಟ್ ಚೇಂಜ್ ಇಟ್. ಒಂದು ಸಲ ಯಾವುದೋ ಒಂದು ಊರಲ್ಲಿ, ಆ ಕಾಲದಲ್ಲಿ ಅವಾಗ ಕಾರು ಬಸ್ಸು ಇವೆಲ್ಲ ಇರಲಿಲ್ಲ. ಒಂದು ಮನೆಗಳಲ್ಲೆಲ್ಲ ಕುದುರೆಗಳಿದ್ವು. ಎಲ್ಲಾದರೂ ಹೋಗಬೇಕು ಅಂತಂದರೆ ಕುದುರೆಗಳೇ ಯೂಸ್ ಮಾಡ್ತಿದ್ರು. ಸೊ ಸಡನ್ನಾಗಿ ಒಬ್ಬರ ಮನೆಯಲ್ಲಿ ತುಂಬ ಅದ್ಭುತವಾಗಿರೋ ಕುದುರೆ ಇರುತ್ತೆ. ಅವನು ಯೂನಿವರ್ಸ್ಗೆ ಕನೆಕ್ಟ್ ಆಗಿರ್ತಾನೆ, ವಿಶ್ವ ಧರ್ಮ ಪಾಲನೆ ಮಾಡ್ತಿರ್ತಾನೆ. ಆ ಅದ್ಭುತ ಕುದುರೆ ರಾತ್ರಿ ಇದ್ದಿದ್ದು ಬೆಳಿಗ್ಗೆ ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಆ ಊರಲ್ಲಿ ಗೊತ್ತಲ್ವ, ಈ ಊರುಗಳಲ್ಲಿ ನಾರ್ಮಲಾಗಿ ಏನಾದರೂ ಆದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಊರಿನ ಜನಗಳೆಲ್ಲ ಬಂದ್ಬಿಟ್ಟು, ಅಯ್ಯಯ್ಯೋ ಎಂಥ ಒಳ್ಳೆ ಕುದುರೆ ಐತಪ್ಪ ನಿನ್ನ ಹತ್ರ, ಹೊರ್ಟೋಯ್ತಲ್ಲೋ, ಛೇ ಬ್ಯಾಡ್ ಲಕ್ಕಪ್ಪ, ನಿಜವಾಗ್ಲೂ ತುಂಬ ಬೇಜಾರು ಮಾಡ್ಕೊಂಡು ಎಲ್ಲರೂ ಮಾತಾಡ್ತಿರ್ತಾರೆ. ಇವನು ಹೇಳ್ತಾನೆ, ಆಗೋದೆಲ್ಲ ಒಳ್ಳೇದಕ್ಕೆ ಬಿಟ್ರೆ ಏನಿದೆ, ಓಡೋಯ್ತಾ, ಓಡೋಗ್ಲಿ ಬಿಡಿ ಅಂತಾನೆ. ಇನ್ನೊಂದು 2-3 ದಿನ ಆಗುತ್ತೆ, ಈ ಕುದುರೆ ಓಡೋಗಿತ್ತಲ್ವ, ಇನ್ನೊಂದು 10 ಕುದುರೆಗಳು ತೆಗೆದುಕೊಂಡ್ಬಂದ್ಬಿಡುತ್ತೆ. ಮತ್ತೆ ಎಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡು ಬಂತೋ ಗೊತ್ತಿಲ್ಲ. ಸಡನ್ನಾಗಿ ಬಂದಾಗ ಊರು ಜನ ಎಲ್ಲ ಮತ್ತೆ ಬರ್ತಾರೆ. ಏನೋ ಮಾರಾಯ, ಇಷ್ಟೊಂದು ಅದೃಷ್ಟ ನಿನಗೆ, ಹೋಗಿದ್ದೊಂದು ಹೋಯ್ತು, 10 ಬಂದ್ಬಿಡ್ತಲ್ಲೋ, ಕುದುರೆ ತೆಗೆದುಕೊಳ್ಬೇಕಂದ್ರೆ ಎಷ್ಟು ದುಡ್ಡು ಕೊಡಬೇಕು, ನಿನಗೆ ಫ್ರೀಯಾಗಿ ಬಂದ್ಬಿಡ್ತು ಅಂತ. ಆವಾಗಲೂ ಅವನಿಗೆ ಏನು ಹೆಚ್ಚು ಎಕ್ಸೈಟ್ಮೆಂಟ್ ಏನೂ ಆಗಲ್ಲ. ಆಗಿದೆಲ್ಲ ಒಳ್ಳೇದಕ್ಕೆ ಬಿಟ್ರೆ ಅಂತ. ಅವ್ರು ಅಂದ್ಕೊಳ್ತಾರೆ, ಈ ನಮ್ಮ ಮಗ ಏನಪ್ಪ ಬೇಜಾರಾದಾಗೂ ಅತಿ ಬೇಜಾರು ತೋರಿಸಲ್ಲ, ಖುಷಿ ಆದಾಗೂ ಏನೋ ಎಕ್ಸೈಟ್ಮೆಂಟಲ್ಲಿ ಕುಣಿದಾಡಲ್ಲ, ಇದೇನಿದು ಅಂತ ಅಂದ್ಕೊಂಡಿರ್ತಾರೆ. ಸಡನ್ನಾಗಿ ಅವ್ರ ಮಕ್ಕಳಿರ್ತಾರೆ, ಅವ್ರ ಕುದುರೆ ಓಡಿಸೋದಂದ್ರೆ ಇಷ್ಟ. ಅವ್ರ ಮಗ ಏನು ಮಾಡ್ತಾನೆ, 18 ವರ್ಷ ತುಂಬಿರುತ್ತೆ, ಬಲಿಷ್ಠವಾಗಿರ್ತಾನೆ, ಒಂದು ಕುದುರೆನ ತಗೊಂಡು ರೇಸ್ ಕೊಟ್ಟೋಗ್ತಾನೆ. ರೇಸ್ ಅಂತಂದರೆ ಓಡ್ಸೋಕ್ಕೆ ಹೋಗ್ಬಿಡ್ತಾನೆ. ಓಡ್ಸೋಕ್ಕೆ ಹೋದಾಗ ಹಠಾತ್ತಾಗಿ ಆ ಕುದುರೆ ಜೋರಾಗಿ ಓಡಿ ಅವನ ಕೆಳಗಡೆ ತಳ್ಳಿಬಿಟ್ಟು ಇವನ ಕಾಲು ಫ್ರ್ಯಾಕ್ಚರ್ ಆಗಿಬಿಡುತ್ತೆ, ಗಾಯ ಆಗಿಬಿಡುತ್ತೆ ಕಾಲಿಗೆ. ಅವನು ಕುಂಟ್ಕೊಂಡು ಬರ್ತಾನೆ. ಬಟ್ ಬೇರೆಯವ್ರ ಮಕ್ಕಳೆಲ್ಲ ಚೆನ್ನಾಗೇ ಇರ್ತಾರೆ ಊರಲ್ಲಿ. ಈಗ ಅವರೆಲ್ಲ ಬಂದು ಹೇಳ್ತಾರೆ, ಏನು ಬ್ಯಾಡ್ ಲಕ್ ರೀ, ಕುದುರೆಗಳತ್ತು ಬಂತು ಅದೇನೋ ಪರವಾಗಿಲ್ಲ, ನಿಮ್ಮ ಮಗನ ಕಾಲೇ ಇದು ಏಟ್ ಮಾಡಿಬಿಡ್ತು, ಅವ್ನು ನೋಡಿ ಹೆಂಗೆ ಕುಂಟ್ತಿದ್ದಾನೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆಗೋದಕ್ಕೆಲ್ಲ ಒಳ್ಳೇದು ಬಿಡ್ರಿ ಅಂತ ಇವನು ಹೇಳ್ತಾನೆ. ಸಮಚಿತ್ತ ಇರುತ್ತೆ ಅವನಿಗೆ. ಕಡೆಗೆ ಆ ಊರು, ಆ ದೇಶದಲ್ಲಿ ಯುದ್ಧ ಆಗುತ್ತೆ. ಯುದ್ಧ ಆದಾಗ ರಾಜ ಹೇಳ್ತಾನೆ, ಯಾರೆಲ್ಲ 18 ವರ್ಷದ ಮೇಲ್ಪಟ್ಟವ್ರು ಇದ್ದೀರೋ ಅವರೆಲ್ಲರೂ ಸೈನ್ಯಕ್ಕೆ ಬರಬೇಕು ಅಂತ. ಈಗ ಬರ್ತಾನೆ, ರಾಜನ ಕಳಿಸಿರ್ತಾನಲ್ಲ, ಅವ್ರು ಬರ್ತಾರೆ. ಬಂದ್ಬಿಟ್ಟು ಸೈನ್ಯಾಧಿಪತಿಗಳು ಬಂದು ಸೈನ್ಯಕ್ಕೆ ಜನಗಳನ್ನ ಕರೀತಾರೆ. ಯಾರೂ ಕಳ್ಸೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಯುದ್ಧಕ್ಕೆ ಹೋದವ್ರು ವಾಪಸ್ ಬರ್ತಾರೋ ಗೊತ್ತಿಲ್ಲ. ಇವರೂರಲ್ಲಿ ಅಯ್ಯಯ್ಯೋ ನನ್ನ ಮಕ್ಳು ಹೋಗ್ಬಿಟ್ರಲ್ಲಪ್ಪ ಅಂತಿರ್ತಾರೆ. ಇವನ ಮನೆಗೆ ಬರ್ತಾರೆ, ಅವನ ಬೆಡ್ ಮೇಲೆ ಮಲಗಿರ್ತಾನೆ. ಇವನು ಬಿಟ್ಬಿಟ್ಟು ಇವನಾಗಲ್ಲ, ಇವನು ರೂಟು ಹೋಗ್ಬಿಡ್ತಾರೆ. ಈಗ ಊರಿನ ಜನಗಳೆಲ್ಲ ಬರ್ತಾರೆ, ಅಯ್ಯೋ ನಮ್ಮ ಮಕ್ಕಳು ಕಾಲು ಮುರ್ಕೊಂಡಿಲ್ವೇ, ಒಳ್ಳೆ ರಾಮಾಯಣ ಆಯ್ತಲ್ಲಪ್ಪ, ಇವರು ಕುದುರೆಯಿಂದ ಎಲ್ಲೋ ಬಿದ್ದೋಗಿದ್ದೋ ಏನೋ ಆಗಿದ್ರೆ ಒಳ್ಳೇದಿರ್ತಿತ್ತು ಅಂತೇಳಿ. ಅವಾಗಲೂ ಅವನು ಹೇಳ್ತಾನೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯಾರು ನಿಮ್ಗೆ ಹೆಂಡ್ತಿಯಾಗಿ ಸಿಕ್ಕಿದಾರೋ ದಟ್ ಈಸ್ ಯೂನಿವರ್ಸಸ್ ಡಿಸೈನ್. ಪ್ಲೀಸ್ ಅಕ್ಸೆಪ್ಟ್ ಇಟ್. ಯಾರು ನಿಮಗೆ ಮಕ್ಕಳಾಗಿ ಸಿಕ್ಕಿರ್ತಾರೋ ದಟ್ ಈಸ್ ಅ ಬ್ಯೂಟಿಫುಲ್ ಯೂನಿವರ್ಸಸ್ ಡಿಸೈನ್. ಅಕ್ಸೆಪ್ಟ್ ಇಟ್. ನಿಮಗೆ ಏನಾಗಿದೆಯೋ ಇವತ್ತು, ಸಾಲ ಆಗಿದೆಯಲ್ವಾ, ಆ ಸಾಲ ನಿಮಗೆ ಶ್ರೀಕೃಷ್ಣನ ರೀತಿ, ರಾಮನ ರೀತಿ, ದೇವರ ರೀತಿ ಬಂದು, ವಿಶ್ವದ ರೀತಿ ಬಂದು ಪಾಠ ಹೇಳ್ಕೊಡ್ತಿದೆ. ಹುಷಾರ್ ಮಗಳೇ, ಇಷ್ಟು ದಿನ ಮಾಡಿದ ತಪ್ಪು ಸಾಕು, ಇನ್ಮೇಲೆ ಮಾಡೋಕ್ಕೆ ಹೋಗ್ಬೇಡ ಅಂತ ಆ ಪಾಠ ಹೇಳ್ಕೊಡ್ತಿದೆ. ನಿಮಗೇನೋ ಕಷ್ಟ ಬಂದಿದೆ, ಚಿಂತೆ ಮಾಡಬೇಡಿ, ಅದೆಲ್ಲ ಬಂದಿರೋದು ನಮಗೇನು ಸಿಗಬೇಕಿತ್ತೋ ಆ ಡಿಸೈನಲ್ಲಿ ಸಿಕ್ಕಿರೋ ಅಂಥದ್ದು. ಸೊ ಪ್ಲೀಸ್ ಅಕ್ಸೆಪ್ಟ್ ಇಟ್. ಇನ್ನೊಂದಿದೆ, ನಾವು ಅಂದುಕೊಂಡಾಗೆ ಆಗ್ತಿಲ್ಲ ಅಂತಂದರೆ ನಮ್ಗೆ ಆಗ್ತಿರೋದೆಲ್ಲ ಇನ್ನೊಬ್ರು ಯಾರೋ ಅಂದುಕೊಂಡಿದ್ದಾಗಿರ್ಬೋದಲ್ವ. ನಾನು ಇನ್ನೊಂದು ಸಲ ಹೇಳ್ತೇನೆ, ಈಗ ನಾನೇನೋ ಅಂದ್ಕೊಳ್ತಿದ್ದೇನೆ, ಅದಾಗ್ತಿರಲ್ಲ, ಬಟ್ ಅದಾಗ್ತಿದೆ, ಏನೋ ಒಂದು ಆಗ್ತಿದೆ. ಹಾಗಾದರೆ ಇದು ಯಾರೋ ಇನ್ನೊಬ್ರು ಅಂದುಕೊಂಡಿರೋದು ಆಗಿರ್ಬೋದಲ್ವ. ಆ ಇನ್ನೊಬ್ಬರು ಯೂನಿವರ್ಸ್ ಆಗಿರ್ಬೋದಲ್ವ.
ನಾನು ತಪ್ಪಾಗಿ ಅಂದ್ಕೊಂಡ್ಬಿಡ್ಬೋದೇನೋ, ಆದರೆ ಯೂನಿವರ್ಸ್ ಯಾವತ್ತೂ ನನ್ನ ಬಗ್ಗೆ ತಪ್ಪಾಗಿ ಅಂದ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಅದನ್ನಾದರೂ ರೆಸ್ಪೆಕ್ಟ್ ಮಾಡಿ. ಇಫ್ ಥಿಂಗ್ಸ್ ಡೋಂಟ್ ಗೋ ವೆಲ್ ಆ್ಯಸ್ ಪರ್ ಯುವರ್ ಪ್ಲ್ಯಾನ್, ಮೇ ಬಿ ದಟ್ ಪ್ಲ್ಯಾನ್ ಈಸ್ ಆಫ್ ಗಾಡ್ಸ್. ಪ್ಲೀಸ್ ರೆಸ್ಪೆಕ್ಟ್ ಗಾಡ್ಸ್ ಪ್ಲ್ಯಾನ್ನು ಅಟ್ಲೀಸ್ಟ್. ದಟ್ಸ್ ವೈ ಗ್ರೇಟ್ ಪೀಪಲ್ ಆಲ್ವೇಸ್ ಸೇ, ಏನಾಗಿದೆಯೋ ಅದಕ್ಕೆಲ್ಲ ಥ್ಯಾಂಕ್ ಯು. ಅವ್ರಿಗೆ ನಿಜವಾಗ್ಲೂ ರಿಗ್ರೆಟ್ಟೇ ಇರಲ್ಲ. ಸಿ, ಈ ಸ್ಟುಡಿಯೋದಲ್ಲಿ ಪ್ರಾಬ್ಲಮ್ಸ್ ಹುಡುಕಬೇಕು ಅಂತ ಕೂತ್ರೆ 100 ಬರೀಬೋದು, ಆದರೆ ಈ ಸ್ಟುಡಿಯೋದಲ್ಲಿ ಒಳ್ಳೇದೇನಿದೆ ಅಂತ ಕೂತ್ರೆ 1,00,000 ಕೋಟಿ ಬರೀಬೋದು. ಇಫ್ ಐ ಹ್ಯಾವ್ ಟು ಫೈಂಡ್ ಪ್ರಾಬ್ಲಮ್ಸ್ ಇನ್ ಮ್ಯಾಡಮ್, ಪ್ರಾಬ್ಲಿ ಐ ಕ್ಯಾನ್ ರೈಟ್ ಅ ಬುಕ್. If I have to find good things about her, maybe the book is not enough. See, that's why they say beauty is in the eye of a beholder. ಅಂದ ಚಂದ ಎಲ್ಲ ಇರುವಂಥದ್ದು ಆ ವ್ಯಕ್ತಿಯಲ್ಲ, ನನ್ನ ಕಣ್ಣಿನಲ್ಲಿ ಅಂತ ಹೇಳುತ್ತೆ ಆ ಒಂದು ಇಡಿಯಮ್ಮು. ಸೊ ಹಾಗಾಗಿ ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್, ಟ್ರೈ accepting everything as it comes. Trust me, ಈ ಅನಂತ ವಿಶ್ವಾಚಾರ್ಯ, this is a truth I am saying. In fact, I am in a moment that I completely accepted death. I wish that death comes, because very soon for me, I want liberation. I think I have fulfilled all my desires. That's what I feel. ನನಗೆ ಆ ಒಂದು ಭಯ ಇಲ್ಲ. I don't fear death one bit at all. See, I don't know how it happened, when it happened, but all the same, I have to accept that, okay, till such time universe wants us to be alive, we got to be alive. We should not take our life off. So that's where I am. So this is the truth. ಇದು ನಾವು ಹೇಳ್ಕೊಡೋವಂಥದ್ದು ವರ್ಕ್ಶಾಪಲ್ಲಿ ಆಗ್ಬೋದು, ಈ ಸಂಚಿಕೆಗಳಲ್ಲಾಗ್ಬೋದು, ಇಸ್ ಆಲ್ ದ ಟ್ರೂತ್. ಅದಕ್ಕೋಸ್ಕರ ಸತ್ಯಲೋಕ ಎಂಬುವ ಆಶ್ರಮವನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಇಟ್ ಈಸ್ ಕಮಿಂಗ್ ಅಪ್ ಇನ್ ಕರ್ನಾಟಕ. ಅದು ಚಿಕ್ಕಮಂಗ್ಳೂರು ಭಾಗದಲ್ಲಿ ಬರ್ತಿದೆ, ಪ್ರಾಬ್ಲಿ ಶೃಂಗೇರಿ, ಚಿಕ್ಕಮಂಗ್ಳೂರು ಆ ಭಾಗದಲ್ಲಿ. ಸೊ ಯಾರೆಲ್ಲ ಪುಣ್ಯ ಮಾಡಿದಿರೋ ಆ ಸತ್ಯಲೋಕಕ್ಕೆ ಬರೋದಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು, ಸತ್ಯಲೋಕಕ್ಕೆ ಬರಬೇಕಂದ್ರೆ ನಿಬಂಧನೆಗಳಿದೆ, ಎಲ್ಲರೂ ಬರೋದಕ್ಕಾಗೋದಿಲ್ಲ. ಸಾಲ ಮಾಡಿರೋರು ಬರೋಕ್ಕಿಲ್ಲ. ಸೊ ಯಾರ್ದೆಲ್ಲ ಸಾಲ ಇದೆಯೋ ಬೇಗ ತೀರಿಸ್ಬಿಡಿ, ಅವಾಗ ಮಾತ್ರ ಅದಕ್ಕೆ ಎಂಟ್ರಿ. ಆಮೇಲೆ ಯಾರಿಗೆಲ್ಲ ಈ ಕೋಪ, ರೋಷ, ದ್ವೇಷ, ಇವೆಲ್ಲ ಲೋಭ, ಕಾಮ ಇದೆಲ್ಲ ಇದೆಯೋ ಅವ್ರಿಗೂ ಎಂಟ್ರಿ ಇಲ್ಲ. ಸೊ ಎಲ್ಲರನ್ನೂ ಕ್ಷಮಿಸ್ಬಿಟ್ಟು ಸಮಚಿತ್ತದಲ್ಲಿ ಶಾಂತವಾಗಿದ್ದರೆ ಅಂಥವರು ಇಲ್ಲಿ ಬರ್ಬೋದು. ಆಮೇಲೆ ಎಂಟ್ರಿ ಫೀಸ್ ಇಲ್ಲ ಇದಕ್ಕೆ, ನೀವು ದುಡ್ಡು ಕೊಟ್ರೇ ಬರಬೇಕು ಅಂತೇನಿಲ್ಲ. ಇಟ್ ಈಸ್ ಫ್ರೀ. ಇಟ್ ಈಸ್ ಎನ್ಲೈಟನ್ಮೆಂಟ್ ಆಗುವಂಥ ಸ್ಥಳ ಅದು. ಸೊ ಹಾಗಾಗಿ ಎಲ್ಲರೂ ಬರ್ಬೋದು. ಇಲ್ಲಿ ಜಾತಿ, ಮತ, ಭೇದ ಎಂಥದ್ದು ಇರೋದಿಲ್ಲ. ಯಾವ ನಿಬಂಧನೆಗಳು ನಾನು ಹೇಳ್ದಲ್ಲ, ಈ ನಿಬಂಧನೆಗಳು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಲೆಟ್ಸ್ ಎಂಜಾಯ್ ಲೈಫ್ ದೇರ್ ಇನ್ ಸತ್ಯಲೋಕ. ಎಸ್ ಗುರುಜಿ, ಅಂದರೆ ಏನಾಗ್ತಾ ಇದೆ ಅಂತ ಯೋಚನೆ ಮಾಡಿಕೊಂಡು ಕೊರಗೋ ಅವಶ್ಯಕತೆ ಇಲ್ಲ. ಯಾಕೆ ನಮ್ಮ ಹಿರಿಯರು ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಪರಿಸ್ಥಿತಿ ಸರಿ ಇಲ್ಲದಂಥ ಸಂದರ್ಭಗಳಲ್ಲೂ ಹೇಳ್ತಾರೆ. ಮುಂದೆ ಅದು ಯಾವ ರೀತಿ ನಮ್ಮ ಸಿಚುವೇಶನನ್ನೇ ಚೇಂಜ್ ಮಾಡುತ್ತೆ ಅನ್ನೋದನ್ನು ಒಂದು ಉತ್ತಮ ಉದಾಹರಣೆಯೊಂದಿಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ. ಹೀಗೆ ಹಲವಾರು ಉದಾಹರಣೆಗಳಿರುವಂಥ ಸಾಕಷ್ಟು ವಿಚಾರಗಳು ನಿಮ್ಮ ಪುಸ್ತಕಗಳಲ್ಲೂ ಕೂಡ ಇದೆ. ಅದರಲ್ಲಿ ಒಂದು ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನುವಂಥ ಒಂದು ಕ್ಯಾಪ್ಷನನ್ನು ಕೊಟ್ಟಿರುವಂಥ ಬುಕ್. ಇದರಲ್ಲಿ ಹಲವಾರು ವಿಚಾರಗಳನ್ನು ಗುರೂಜಿಯವರು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಚಾರ ಗುರೂಜಿ, ಗೆಲುವು ಅರ್ಹರ ಪಾದಗಳಿಗೆ ಹತ್ತಿರವಿದ್ದರೆ ಸೋಲು ಅನರ್ಹರ ತಲೆ ಮೇಲಿರುತ್ತೆ ಅಂತ ಹೇಳಿದಿರಿ. ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಸಿಂಪಲ್ ಮೇಡಮ್, ಅರ್ಹತೆ ಮತ್ತು ಅನರ್ಹತೆ ಇದಕ್ಕೆ ತುಂಬ ಸಲ ಹೇಳಿದ್ದೇನೆ ನಾನು. ಅರ್ಹತೆ ಇರೋವ್ರಿಗೆ ಮಾತ್ರ ಲಕ್ಷ್ಮಿ ಮಾತ್ರ ಅಲ್ಲ, ಈ ಭೂಲೋಕದಲ್ಲಿ ಏನು ಸಿಗಬೇಕು ಅದೆಲ್ಲ ಸಿಗುತ್ತೆ. ಅನರ್ಹರಿಗೆ ನಿಜವಾಗ್ಲೂ ಏನೂ ದೇವರು ಕೊಡಲ್ಲ, ಯೂನಿವರ್ಸ್ ಕೊಡಲ್ಲ. ಫಾರ್ ಎಕ್ಸಾಂಪಲ್, ಇದು ನಾನು ಹೇಳಿರೋದು ಮತ್ತೆ ರಿಪೀಟ್ ಮಾಡಿಬಿಡ್ತೇನೆ, ಮತ್ತೆ ಕೇಳಿಸ್ಕೊಳ್ಳಿ. ಇದು ಐ ಥಿಂಕ್ ಇಟ್ ಮೇಕ್ಸ್ ಸೆನ್ಸ್. ಸಪೋಸ್ ಈಗ ನನಗೆ ಮಕ್ಕಳಿದ್ದಾರೆ. ನನ್ನಿಬ್ಬರು ಮಕ್ಕಳು ಬರೀ 3 ತಿಂಗಳು 4 ತಿಂಗಳು ಅಂದ್ಕೊಳ್ಳೋಣ. 3 ತಿಂಗಳೊಬ್ಬ, ಇನ್ನೊಬ್ರು ಯಾರೋ ಎಷ್ಟೋ ತಿಂಗಳು, 1 ವರ್ಷನ ಅಂದ್ಕೊಳ್ಳೋಣ. ಈಗ ಅವರಿಬ್ಬರಿಗೂ ತುಂಬ ಇಷ್ಟ ಅವ್ರಿಗೆ ಏನು ತಿನ್ನೋದಕ್ಕೆ, ಬಿರಿಯಾನಿ ತಿನ್ನೋದಕ್ಕೋ ಅಥವಾ ಏನದು ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ, ಇನ್ನೊಂದು ಏನೆಲ್ಲ ಇಷ್ಟ. 3 ತಿಂಗಳ ಮಗುಗೆ ಯಾರಾದರೂ ಹೋಗ್ಬಿಟ್ಟು ಪಲಾವ್ ತಿನ್ನಿಸ್ತಾರ? 3 ತಿಂಗಳ ಮಗುಗೆ ಯಾರಾದರೂ ಹೋಗ್ಬಿಟ್ಟು ಮುದ್ದೆ ತಿನ್ನಿಸ್ತಾರ? ಅಲ್ಲ, ನಮಗಿಷ್ಟ ಮುದ್ದೆ ಅಂದರೆ ತುಂಬ ಒಳ್ಳೇದಲ್ವಾ? ಅಲ್ಲ, ರೊಟ್ಟಿ ಅಂದರೆ ತುಂಬ ಒಳ್ಳೇದಲ್ವಾ? ರೊಟ್ಟಿ ತಿನ್ನಿಸ್ತಾರ? ಅರ್ಹತೆ ಇದೆಯಾ ಮಗುಗೆ? ಹೇಗೆ ನಮಗೆ ಗೊತ್ತೋ ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅಂತ ಯೂನಿವರ್ಸ್ ಗೊತ್ತಿಲ್ವಾ? ನಿನಗೇನು ಕೊಡಬೇಕು, ನಿನಗೇನು ಕೊಡಬಾರ್ದು ಅಂತಂತೇಳಿ.
ಅದೇ ನಾನಲ್ಲಿ ಉಲ್ಲೇಖ ಮಾಡಿರೋದು. ದೇವರು 1 ರೂಪಾಯಿ ಕೊಟ್ಟು ನೋಡ್ತಾನೆ, 1 ರೂಪಾಯಲ್ಲೇ ನಿನ್ನೆಟ್ಟಿಗಿಲ್ಲ. 10,000 ಕೊಡ್ತಾನೆ, 10,000 ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. 1,00,000 ಕೊಡ್ತಾನೆ, 1,00,000 ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಆಗ ಯೂನಿವರ್ಸ್ ಹಿಂಗೆ ಅಂದ್ಕೊಳ್ಬೋದು, ಚಿಲ್ಲರೆ ಕೊಟ್ಟಾಗೆ ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ, ಚಿಲ್ಲರೆ ನನ್ನ ಮಕ್ಕಳು, ಇವ್ರಿಗೆ ಕೋಟಿಗಳು ಬೇರೆ ಕೊಡಬೇಕಾ ನಾನು? ಅದಕ್ಕೆ ನೀವು ಸೈಡಲ್ಲಿರಿ, ಯಾರಿಗೆ ಮ್ಯಾನೇಜ್ ಮಾಡೋಕ್ಕೆ ಬರ್ತದೋ ಅವನಿಗೆ 1,00,000 ಕೋಟಿ ನಾನು ಕೊಡ್ತೀನಿ ಅಂತ ಯೂನಿವರ್ಸ್ ಅಂದ್ಕೊಂಡಿರ್ಬೋದು. ಅದಕ್ಕೋಸ್ಕರ ಹೇಳೋದು, ಇಟ್ ಡಸಂಟ್ ಮ್ಯಾಟರ್ ಎಷ್ಟು ದುಡಿತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ಅದನ್ನು ಹೇಗೆ ಮ್ಯಾನೇಜ್ ಮಾಡಿದ್ದೀವಿ, ನಿರ್ವಹಣೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಆ ಕಾಲದಲ್ಲಿ ನಮ್ಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿಗೆ ಹೆಚ್ಚೇನೋ ದುಡ್ಡಿರಲಿಲ್ಲ, ಇರೋದ್ರಲ್ಲೇ ಎಷ್ಟು ಚೆನ್ನಾಗಿ ಬದುಕ್ತಿದ್ರು. ಅದಕ್ಕೇನೇನೋ ಗೊತ್ತಿಲ್ಲ ನನಗೆ, ಎಷ್ಟೋ ಲಕ್ಷ ವರ್ಷಗಳ ಹಿಂದ್ಗಡೆ ಗಾದೆ ಹೇಳಿದ್ದಾರೆ, ಗಾದೆ ಮಾತು ಸೃಷ್ಟಿ ಮಾಡಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಪ್ಪ ಅಂತ. ಇದು ಕಲಿಯುಗ ಅಲ್ವಾ? ಯಾರೋ ಡೈಲಾಗ್ ಬರೀತಾನೆ ಸಿನಿಮಾದಲ್ಲಿ, ಹಾಸಿಗೆ ಎಷ್ಟು ಬೇಕಾದರೂ ದೊಡ್ಡದು ಮಾಡ್ಕೋಬೋದು ಅಂತ. ಎಷ್ಟು ದೊಡ್ಡದು ಮಾಡ್ಕೊಳ್ತೀಯಾ? ನಿನಗೆ ಯಾವಾಗ ಇದ್ದಿದ್ದ ಹಾಸಿಗೆಯಲ್ಲೇ ಸುಖ ಇಲ್ವೋ, ನಿನಗೆ ಎಷ್ಟು ಪಟ್ಟು ಆಸ್ತಿ ಆದರೂ ನಿನ್ನ ಸುಖ ಸಿಗೋದೇ ಇಲ್ಲ. ಯಾಕಂದರೆ ಇನ್ನೂ ದೊಡ್ಡದು ಮಾಡ್ಕೋಬೇಕು ಅಂತಲೇ ಇರ್ತೀಯೇನೋ. ಸೊ ಯು ಮಸ್ಟ್ ಬಿ ಮೈಂಡ್ಫುಲ್ ಆಫ್ ಇಟ್. ಸೊ ಪ್ಲೀಸ್ ಲಿವ್ ಇನ್ ಲಿಮಿಟ್ಸ್. ದರ್ ಇಸ್ ಸೋ ಮಚ್ ಆಫ್ ಹ್ಯಾಪಿನೆಸ್ ಔಟ್ ದೇರ್. ಎಸ್ ಗುರುಜಿ, ಜೀವನದ ಪಾಠಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಬಹಳ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀರಿ. ಹೀಗೆ ಅದೇ ರೀತಿಯಾದಂಥ ಸಾಕಷ್ಟು ಉತ್ತಮ ವಿಚಾರಗಳು ಗುರೂಜಿಯವರು ಬರೆದಿರುವಂಥ ಬುಕ್ಕಲ್ಲಿದೆ. ಅದರಲ್ಲಿ ಪ್ರಮುಖವಾಗಿ ಹಣ ಮತ್ತು ಐಶ್ವರ್ಯದ ಬಗ್ಗೆ ವಿಶ್ವ ಮಂತ್ರ ಮತ್ತು ತಂತ್ರ ಅನ್ನುವಂಥ ಬುಕ್ ಇದೆ. ಅಂದರೆ ಹಣದ ಮ್ಯಾನೇಜ್ಮೆಂಟ್ ಬಗ್ಗೆ, ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು, ಅದನ್ನು ಹೇಗೆ ಉಳಿಸ್ಕೊಳ್ಬಹುದು ಅನ್ನೋದನ್ನು ಬಹಳ ಸವಿಸ್ತಾರವಾಗಿ ಈ ಬುಕ್ಕಲ್ಲಿ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಬಿಕಮಿಂಗ್ ರಿಚ್ ಈಸ್ ಜಸ್ಟ್ ಎ ಚೈಲ್ಡ್ ಪ್ಲೇ ಅಂತ ಇಂಗ್ಲೀಷ್ನಲ್ಲಿರುವಂತಹ ಬುಕ್. ಇಂಗ್ಲೀಷ್ನಲ್ಲಿ ಯಾರಿಗಾದರೂ ಬೇಕಿದ್ರೆ ಆ ಬುಕ್ ಕೂಡ ಲಭ್ಯ ಇರುತ್ತೆ. ಅದರ ಜೊತೆಗೆ ಸಂಪತ್ತಿನ ಬ್ರಹ್ಮಾಸ್ತ್ರ, ಅಂದರೆ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ, ಅಂದರೆ ಮ್ಯಾನಿಫೆಸ್ಟೇಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಅವರು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ. ಈ 4 ಬುಕ್ಗಳು ನಿಮಗೆ ಏನಾದರೂ ಬೇಕಾಗಿದ್ದಲ್ಲಿ, ಗುರೂಜಿ ಅವರಿಗೆ ಎಷ್ಟೊಂದು ವಿಚಾರಗಳನ್ನು ಹೇಳ್ತಿದ್ದಾರೆ, ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಹಾಗೆ ಕಂಪ್ಲೀಟಾಗಿ ಅವರೆಲ್ಲ ಮಾಹಿತಿಗಳನ್ನು ಇದರಲ್ಲಿ ನೀಡಿರೋದ್ರಿಂದ ಈ ಬುಕ್ಕನ್ನು ಕೊಂಡ್ಕೊಳ್ಳೋ ಆಸಕ್ತಿ ನಿಮಗಿದ್ದಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ಸ್ ಬರ್ತಾ ಇದೆ, ಆ ನಂಬರ್ಸ್ಗೆ ನೀವು ಕರೆ ಮಾಡಿ ಈ ಬುಕ್ನ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಬಹುದು. ಏನು ಗುರೂಜಿ, ಒಂದೊಂದು ಚಿಕ್ಕ ಟಿಪ್ಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ. ಇವತ್ತಿನ ಒಂದು ಉಪಾಯ ಅಥವಾ ಮಾರ್ಗ ಯಾವುದ್ರ ಬಗ್ಗೆ ಆಗಿರುತ್ತೆ? ಎಸ್, ಓಕೆ. ಎಲ್ಲ ಸಂದರ್ಭದಲ್ಲೂ ಈ ಒಂದು ಅಫರ್ಮೇಷನ್ ಪದೇ ಪದೇ ನಾವು ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ ಇರಬೇಕು. ಅದು ಯಾವುದೇ ಸನ್ನಿವೇಶ ಆಗಿರಲಿ, ಯಾವುದೇ ಪರಿಸ್ಥಿತಿ ಆಗಿರಲಿ, ಹೆಚ್ಚು ನಮಗೆ ಯೂನಿವರ್ಸ್ ಕಡೆಯಿಂದ ಆಶೀರ್ವಾದ ಬೇಕು, ಬ್ಲೆಸ್ಸಿಂಗ್ ಬೇಕು ಅಂತಂದರೆ ನಾವು ಇದನ್ನು ಮನಸ್ಸಲ್ಲಿ ಹೇಳ್ಕೊಳ್ತಾನೆ ಇರಬೇಕು. ಆಗಿದ್ದೆಲ್ಲವೂ, ಆಗುತ್ತಿರುವುದೆಲ್ಲವೂ, ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಆಗಿದ್ದೆಲ್ಲವೂ, ಆಗುತ್ತಿರುವುದೆಲ್ಲವೂ, ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು ಯೂನಿವರ್ಸ್. ಅಷ್ಟೇ ಮೇಡಮ್. ಓಕೆ ಗುರೂಜಿ, ಇನ್ನು ಇದೇ ಸೆಪ್ಟೆಂಬರ್ 28ರಂದು ನೀವು ಒಂದು ವರ್ಕ್ಶಾಪನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದೀರಿ. ಅದ್ರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡಿ. ಸೊ ಎಲ್ರಿಗೂ ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇರುತ್ತೆ. ಯಾರಿಗಿರಲ್ಲ? ಈ ಭೂಲೋಕದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅಂದಮೇಲೆ ಒಂದು ಮನೆ ಬೇಕು, ಒಂದು ಗೂಡು ಬೇಕು ಅಲ್ವಾ? ಅದು ಅರಮನೆ ಅಂತ ನಾವು ಯಾವತ್ತೂ ಅಂದ್ಕೊಳ್ತಿರ್ತೀವಲ್ವ, ಬಿಕಾಸ್ ಅಲ್ಲೇ ಹೆಚ್ಚು ಸಮಯ ಕಳೆಯುವಂಥದ್ದು ನಾವು. ಸೊ ಐ ಥಿಂಕ್ ಅದನ್ನು ನಾವು ಮಾಡ್ಕೋಬೇಕು, ಮನೆ ಕಟ್ಟಬೇಕು, ನನಗೆ ಹೇಗೆ ಬೇಕೋ ಆ ರೀತಿ ಬದುಕಬೇಕು ಅನ್ನೋಂಥವ್ರಿಗೆ ಈ ವರ್ಕ್ಶಾಪ್ ಆಗಿರುತ್ತೆ. ಸೊ ಅದರಲ್ಲಿ ಯಾವ ಅಫರ್ಮೇಷನ್ ಮಾಡಿದರೆ, ಯಾವ ತಂತ್ರವನ್ನು ಪಾಲಿಸಿದರೆ, ಅಥವಾ ತಳಾದಿಗೆ ಹಾಕಬೇಕಾಗಿರೋವಂಥ ಕೆಲವು ವಸ್ತುಗಳಿದೆ, ಅದನ್ನು ಪಡ್ಕೊಳ್ಳೋ ಅಂಥದ್ದು ಪ್ರತಿಯೊಂದು ಈ ಕಾರ್ಯಾಗಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಎಲ್ಲಿ ಹೋಗಬೇಕು? ಕೆಲವು ಶಕ್ತಿಪೀಠಗಳಿದೆ. ಆ ಶಕ್ತಿಪೀಠಗಳಿಗೆ ಹೋಗಿ ಬಂದರೆ ಕೆಲವು ಎನರ್ಜೀಸು ನಮಗೆ ಬರುತ್ತೆ. ಯಾವ ಶಕ್ತಿಪೀಠಗಳು ಇದೆ ಎಲ್ಲದರ ಬಗ್ಗೆ ಕಾರ್ಯಾಗಾರದಲ್ಲಿ ಮುಕ್ತವಾಗಿ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವುದಾದ್ರೂ ಕರ್ಮಗಳನ್ನು, ದೋಷಗಳನ್ನು ನಾವು ಕಟ್ಟಿಕೊಂಡ್ರೆ ಅದನ್ನು ಹೇಗೆ ನಿರ್ಮೂಲನೆ ಪಡಿಸ್ಕೊಳ್ಳೋದು, ಅದಕ್ಕೂ ಕೆಲವು ಶಕ್ತಿಪೀಠಗಳಿದೆ, ಅದಕ್ಕೂ ಕೆಲವು ತಾಂತ್ರಿಕ ವಿದ್ಯೆಗಳಿದೆ. ಅದನ್ನು ಏನು ಮಾಡಿದರೆ ಅದು ಪರಿಪೂರ್ಣ ಹೋಗುತ್ತೆ
ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಒಂದು ಮಿನಿಮಲ್ ಬಜೆಟಲ್ಲಿ ಹೇಗೆ ಬಿಸ್ನೆಸ್ಸನ್ನು ವಿಸ್ತಾರ ಮಾಡ್ಬೋದು, ಒಂದು ವೇಳೆ ಬಿಸ್ನೆಸ್ ಮಾಡ್ತಿದ್ರೆ ಹೇಗೆ ಅದನ್ನು ಇನ್ನೂ ಉನ್ನತಪಡಿಸ್ಕೊಳ್ಳೋವಂಥದ್ದು, ಲಾಭ ಹೆಚ್ಚು ಮಾಡ್ಕೊಳ್ಳೋವಂಥದ್ದು, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಇನ್ನು ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಆಗ್ಬೋದು, ಅಥವಾ ಸಾಲ ತೀರಿಸೋದಾಗ್ಬೋದು, ಅಥವಾ ಏನು ಜಮೀನು ಲಿಟಿಗೇಷನ್ಲಿದ್ದರೆ ಹೊರ ಬರುವಂಥದ್ದು ಆಗ್ಬೋದು, ಇಂಥದ್ರ ಎಲ್ಲದ್ರ ಬಗ್ಗೆನೂ ಮಾಹಿತಿ ಇರುತ್ತೆ. ಸೊ ಕರ್ಮ ಕಳೆದವರು ಇಲ್ಲಿಗೆ ಬರ್ಬೋದು, ಕರ್ಮ ಕಳಿದೇ ಇರೋರು ನೋಡ್ತೀರಿ, ಇದನ್ನು ಪಾಲಿಸ್ತೀರಿ, ಯಾವಾಗ ಆಗುತ್ತೋ ಆವಾಗ ಸಿಗೋಣ. ಓಕೆ, ಯು ನೇಮ್ ಇಟ್, ಐ ಹ್ಯಾವ್ ಅ ಸೊಲ್ಯೂಷನ್ ಅನ್ನೋ ರೀತಿ ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೊಂದು ಪರಿಹಾರ ಖಂಡಿತ ನನ್ನ ಹತ್ರ ಇದೆ. ಸೊ ಒಂದ್ಸಲ ಬಂದು ವರ್ಕ್ಶಾಪನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ದೇವರಿಗೆ ಯಾವಾಗಲೂ ನಾವು ಕೃತಜ್ಞರಾಗಿ ಮುಂದುವರಿಬೇಕು ಅನ್ನೋದನ್ನು ಕೂಡ ನಮಗೊಂದು ಒಳ್ಳೆ ಉತ್ತಮ ಉದಾಹರಣೆ ಮೂಲಕ ನಮ್ಮ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇನ್ನೊಂದು ಪರಿಹಾರ ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ಪರಿಹಾರ ಯೂನಿವರ್ಸಲ್ಲಿದೆ, ಆಮೇಲೆ ಪರಿಹಾರ ಎಲ್ಲರ ಒಳಗಡೆನೂ ಇದೆ. ನಾನು ಒಂದು ಮಾರ್ಗದರ್ಶನ ಕೊಡುವಂಥ ಒಂದು GPS ಅಷ್ಟೇ. ಈಗ ನಾನು ಗೂಗಲ್ಲು ನೀವು ಮ್ಯಾಪ್ ಹಾಕಿದ್ದೀರಾ, ಮೈಸೂರಿಗೆ ಹೋಗಬೇಕು ಅಂತಂತೇಳಿ ನೀವು ಟೈಪ್ ಮಾಡ್ತೀರಾ, ಅದು ದಾರಿ ತೋರಿಸುತ್ತೆ. ಸೊ ಈಗ ನಾವು ಯಾವತ್ತೂ ಹೋದಾಗ GPS-ಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ಸೊ ದೆರ್ ಈಸ್ ಆಲ್ರೆಡಿ ಪಾತ್ ವಿದಿನ್ ಯು, ದೆರ್ ಈಸ್ ಆಲ್ರೆಡಿ ಲೈಟ್ ವಿದಿನ್ ಯು, ದೆರ್ ಈಸ್ ಆಲ್ರೆಡಿ ಪ್ರಾಣ ವಿದಿನ್ ಯು. ನನಗೇನೋ ಗೊತ್ತಿರೋದನ್ನ ಹೇಳ್ತೇನೆ, ಅದನ್ನು ನೀವು ಜಾಗೃತಗೊಳ್ತೀರ ಹೊರತು ಸೊಲ್ಯೂಷನ್ ನನ್ನ ಹತ್ರ ಇಲ್ಲ. ಸೊಲ್ಯೂಷನ್ ಆಲ್ರೆಡಿ ಯೂನಿವರ್ಸ್ ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದಾನೆ. ಅದೇ ಡೆಸ್ಟಿನಿ ಮುಂದೆ ಇದೆ, ಹೇಗೆ ಹೋಗಬೇಕು ಅನ್ನೋ ದಾರಿ ತೋರಿಸ್ಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಸಾಕಷ್ಟು ಇನ್ಫಾರ್ಮೇಷನನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯ ಮಾರ್ಗದರ್ಶನ ನಿಮಗೆ ಬೇಕಾಗಿದ್ದಲ್ಲಿ ಇದೇ ಸೆಪ್ಟೆಂಬರ್ 28ರಂದು ಗುರೂಜಿಯವರು ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಎಲ್ಲಿ, ಹೇಗೆ ಜಾಯ್ನ್ ಆಗೋದು, ಎಷ್ಟು ಫೀಸ್, ಇದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.